ಈ ಬದುಕಿನೊಳಗ ನಾವು ಮೆಲಗಲ ನಮ್ಮ ಕಡೆಗೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ನಾವು ಬದುಕಿನೊಳಗೆ ಸಾಲಿಯೊಳಗೆ ಫೇಲ್ ಆದ್ರೆ ಏನು ತೊಂದರೆ ಆಗೋದಿಲ್ಲ. ಮನುಷ್ಯ ಬದುಕಿನೊಳಗ ಮತ್ತು ಜೀವನದೊಳಗ ಒಮ್ಮೆ ಫೇಲ್ ಆದ ಅಂತಂದ್ರೆ ಮುಗಿದು ಜೀವನ. ನಾವು ಹೇಗಿರ್ತಂದ್ರೆ ಇವೆರಡ ಮಾತಿನ ಕಡೆಗೆ ಲಕ್ಷ್ಯ ಕೊಟ್ಟರೆ ನೀವು ಆಯುಷ್ಯವಿರುವ ಪರ್ಯಂತರವಾಗಿ ಚಂದ ಸುಖದಿಂದ ಬದುಕ್ತೀರಿ, ಅದ್ರ ಜೊತೆಗೆ ಕೊನೆಗೆ ಮುಕ್ತಿಯನ್ನು ಹೊಂದುತ್ತೀರಿ. ಇವೆರಡನ್ನ ಅದರ ಕಡೆ ಲಕ್ಷ್ಯಗಳು ಯಾವತ್ತೂ ಆ ಎರಡು ಮಾತಿನ ಕಡೆಗೆ ನಾವು ನೋಡ್ತೇವೆ, ಗಮನ ಹರಿಸ್ತೇವೆ. ಒಂದು ಜನ್ಮದ ಸಾರ್ಥಕತೆ. ನಾವಿಲ್ಲಿ ಎದಕ್ಕೆ ಬಂದೀವಿ ಅನ್ನೋದನ್ನು ಮೊಟ್ಟ ಮೊದಲು ವಿಚಾರ ಮಾಡಬೇಕು. ಈ ಅನುಭವ ಮಂಟಪಕ್ಕೆ ಎದಕ್ಕೆ ಬಂದೀವಿ ಅಂತಲ್ಲ, ಇಲ್ಲಂತೂ ಪ್ರವಚನ ಕೇಳಕ್ಕೆ ಬಂದೀವಿ, ಇಲ್ಲಿ ಎದಕ್ಕೆ ಬಂದೀವಂತಲ್ಲ, ಈ ಭೂಮಿಗೆ ನಾವು ಎದಕ್ಕೆ ಬಂದೀವಪ್ಪ. ನೀವೆಲ್ಲ ಇಲ್ಲಿ ಕುಂತಿರಲ್ಲ, ತಾಯಿ ಗರ್ಭದಿಂದ ಈ ಭೂಮಿಗೆ ಬಂದಿರಲ್ಲ, ಯಾರು ನಿಮ್ಮನ್ನ ಕರೆದಿದ್ದೀರಿ? ಯಾರು ನಿಮಗೆ ಮೆಸೇಜ್ ಮಾಡಿದ್ರೆ? ಯಾರ್ಯಾರು ಫೋನ್ ಮಾಡಿದ್ರೆ? ಇಲ್ಲ, ಇಲ್ಲಿ ಮಾಹಿತಿ ದೊಡ್ಡ ಅವಶ್ಯಕತೆ ಅದ, ನಿಮ್ಮಿಂದ ಒಂದು ದೊಡ್ಡ ಕೆಲಸನ ಆಗುವ ರೀತಿ ಅದ, ನಿಂತರ ನೀವು ಅನಿವಾರ್ಯ ಬರಲೇಬೇಕು. ನಿಮಗೆ ಯಾರು ಫೋನ್ ಮಾಡಿದ್ರಿ? ಯಾರು ಫೋನ್ ಮಾಡಿಲ್ಲ, ಯಾರು ನಿಮ್ಮನ್ನು ಕರೆದಿಲ್ಲ, ಆದರೂ ನೀವು ಬಂದಿರಲ್ಲ. ನೀವು ಬಂದದ್ದು ಯಾರು ಕರೆದಾಗ ಬಂದಿಲ್ಲ, ನಿಮ್ಮ ಪೂರ್ವ ಜನ್ಮದ ಕರ್ಮ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸದ. ಇಲ್ಲಿ ಯಾರು ಕರೆದಿಲ್ಲ. ನೀವು ಬಂದದ್ದು ಎದರಿಂದ ಅಂತಂದ್ರೆ ನಿಮ್ಮ ಕರ್ಮ ನಿಮ್ಮನ್ನು ಇಲ್ಲಿ ತಂದು ನಿಲ್ಲಿಸದ. ಮುಂದಿನ ಜನ್ಮಕ್ಕೂ ನಿಮ್ಮನ್ನು ನಿಮ್ಮ ಕರ್ಮನೇ ಕರ್ಕೊಂಡು ಹೋಗ್ತದ. ಅದೇ ನೀವು ಊಟ ಮಾಡಿಸ್ತದ, ಅದೇ ನಿಮಗೆ ಬಟ್ಟೆ ಕೊಡಿಸ್ತದ, ಅದೇ ನಿಮ್ಮ ಎಲ್ಲ ವ್ಯವಸ್ಥೆಯನ್ನು ಮಾಡೋದೇ ನಿಮ್ಮ ಕರ್ಮ. ಅದಕ್ಕೆ ಬದುಕಿನ ಸಾರ್ಥಕತೆ ಅಂದ್ರೆ ನೀವು ಇಲ್ಲಿ ಚಂದ ಕರ್ಮ ಮಾಡಬೇಕು, ಚಂದ ಬದುಕು. ಯಾಕಂದ್ರೆ ನೀವು ಏನು ಮಾಡ್ತೀರಿ ಅದನ್ನು ಮುಂತೀರಿ. ಇದು ಆಟ ಮಾಸ್ಟರ್ ಮುಂದೆ ಅಂತ ಹೋಗಿದೆ, ಮಾಡಿದ್ರು ನೀವು ಏನು ಮಾಡ್ತೀರಿ ಅದನ್ನು ಮುಂದೆ ಅನುಭವಿಸ್ತೀರಿ. ಹಿಂದೆ ಏನು ಮಾಡಿದ್ರೆ ಅದನ್ನ ನೀವು ಉಣ್ಣಾಕತ್ತೀರಿ. ಅದಕ್ಕೆ ಈಗ ಇದ್ದಾಗ ಚಂದ ಬದುಕಬೇಕು. ನಾವು ಆರಾಮ್ ಊಟ ಮಾಡಿ, ಚಲೋ ಊಟ ಮಾಡಿ, ಚಲೋ ಮಸ್ತ್ ನಿದ್ದೆ ಮಾಡಿ. ಇದು ಬಹಳ ದೊಡ್ಡ ಸಮಸ್ಯೆ ಈಗಿನ ಕಾಲದಲ್ಲಿ. ಬಹಳ ಮಂದಿ ನಿದ್ದಿನ ಹಾಕಂಗಿಲ್ಲ, ಗಾದಿನ ಹೊರಟವರೆ ನಿದ್ದಂಗಿಲ್ಲ. ಎಷ್ಟು ಮಂದಿ ನಿದ್ದೆ ಎತ್ತಂಗಿಲ್ಲ ಅಂದ್ರೆ ಬಹಳ ಸಾವುಕಾರ ಬೇಕಲ್ಲ, ಬಡವರು ಬೇಕಲ್ಲ, ಬಹಳ ಮಂದಿ ಎತ್ತಂಗಿಲ್ಲ. ನಿದ್ದೆ ಹತ್ತಬೇಕಾದ್ರೆ ತೆಲಿ ಕಾಣಿರು, ಎಲ್ಲಿ ತೆಲಿ ಕಾಣಿರು. ಮತ್ತೆ ತೆಲಿ ಕಾಣಿ ಆಗ್ತದ ನಮ್ಮ ಬದುಕು ಹೇಗೆ? ಮಕ್ಕಳು ಕಾಣಿ ಮಾಡೋದು ಮತ್ತೆಲ್ಲ ಮುಂಜಾನೆ ತುಂಬು ಓಡೇ ಮಕ್ಕಳು ಕಾಣಿ ಮಾಡ್ತ ತೆಲಿ ಕಾಣಿ ಮಾಡಿದ್ರೆ ಮಕ್ಕಳೇ ಆರಾಮ ನಿಚ್ಚಿ ಅಂತದ. ಆನಂದ ಚಂದ ಊಟ ಮಾಡಕ್ ಕಲಿತಿ ಆರೋಗ್ಯ ಚಂದ ಇರ್ತದ. ನಾವೆಲ್ಲ ಎಷ್ಟು ಜಾಗರೂಕತೆಯಿಂದ ಇರಬೇಕು ಇವತ್ತಿನ ಕಾಲಗಳು ಅಂತಂದ್ರೆ, ಮೊಬೈಲ್ ತೆಗೆದು ನೋಡಿದೀವಿ ಅಂದ್ರೆ 20 ವರ್ಷದ 70 ಕಿಲೋ ತೂಕದ ಹೊಡೆದು ಫೋಟೋ ಹಾಕಿ ಮಾಡಿ ವಯಸ್ಸಿನ ಚಲೋ ವ್ಯಕ್ತಿಗಳನ್ನ ಮಣ್ಣು ಕೊಟ್ಟು ಸಾಕಾಯ್ತು. ಯಾಕಂದ್ರೆ ಬೇರೆ ಏನೂ ಇಲ್ಲ. ಯಾಕೆ ಚಲೋ ಮಂದಿನ ಕುಸ್ತಿ ಆಡೋ ಪೈಲ್ವಾನ್ ಆಡೋ ಒಳ್ಳೆ ಒಳ್ಳೆ ಜನರಿಗೆ ಚಲೋ ಮಂದಿಗೆ ಯಾಕೆ ಮಾರಾಟ ಆಗ್ತದ? ಬೇರೆ ಇಲ್ಲ, ಉಣ್ಣಾಕ ಬರುವಂತು, ತಿನ್ನಾಕ ಬರುವಂತು, ಏನ್ ಕುಡಿಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತು ಆರೋಗ್ಯ
ಚಂದ ನಾವು ಬದುಕುದಂತಂದ್ರೇನು ಚಲೋ ನಿತ್ಯ ಮಾಡ್ರಿ, ರಾಮ್ ಮಸ್ತ್ ನಿತ್ಯ ಮಾಡ್ರಿ, ಆನಂತರ ಚಂದ ಚಲೋ ಊಟ ಮಾಡ್ರಿ. ನಾವು ಹಂಗಿಲ್ಲ, ಸಾವಯವ ಬೆಲ್ಲ ಎಕ್ಸ್ಪೋರ್ಟ್ ಮಾಡೋದು, ಸಕ್ಕರೆ ಹಾಕಿದ ಹೊಲಸ ಇಂಥದೆಲ್ಲ ಫ್ಯಾಕ್ಟರಿ ಹಾಕಿದ್ದು ಅದನ್ನೆಲ್ಲರೂ ಬಾಳೆಹಣ್ಣ ಚಲೋ ಸಾವಯವ ಬೆಳೆಯೋದು, ಹೊರದೇಶಕ್ಕೆ ಕಳಿಸೋದು, ಬೇರೆದವ್ರಿಗೆ ಮಾಡೋದು, ರೊಕ್ಕ ತಂತ್ರೇಶಗಳು. ನಾವು ಜೀನ ತಿನ್ನೋದಲ್ಲ, ಮಣಿಯೊಳಗ ಹಾಲ ತುಪ್ಪ ಬೆಣ್ಣೆ ಎಲ್ಲ ಇರ್ತದಲ್ಲ, ರೈತರು ಎಲ್ಲ ಚಲೋ ತಂದಿರ್ತಾರ, ಎಲ್ಲ ತುಪ್ಪ ಚಲೋ ಮಾಡಿ ₹1,000 ಕಿಲೋ ಕೊಡು ಬೆಣ್ಣೆ ಮಂದಿ ಮಾಡೋದು, ತುಪ್ಪ ಮಂದಿ ಮಾಡೋದು, ಹಾಲು ಮಾಡೋದು, ಚಲೋ ಮಜ್ಜಿಗೆಯೂ ಮಾಡೋದು, ಕೊಡೋದು, ಏನ್ ತಿನ್ನೋದು. ಮತ್ತ ಅದ್ರ ಮ್ಯಾಲ ನಿಂತದ ನೀರು ತಿಂದವರಿಗೆ ಗೊತ್ತಿಲ್ಲ, ನಿಮ್ಮ ಬದುಕು ಬಹಳ ಮುಖ್ಯ ಅಲ್ಲ. ಬದುಕು ಬಹಳಷ್ಟು ಮುಖ್ಯದ ಇವತ್ತಿನ ಕಾಲದಲ್ಲಿ. ಎಷ್ಟು ದಿನ ಬದುಕ್ತಿರಲ್ಲ ಅಷ್ಟು ದಿನ ಪ್ರೀತಿಯಿಂದ ಚಂದ ಮನೆಯೊಳಗ ಗಂಡ ಏತಿ ಮಕ್ಕಳು ನೆಮ್ಮದಿಯಿಂದ ಬದುಕ್ರಿ. ಮನೆಗೆ ಬಂದ್ರ ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ಅನಿಸಿರಬಾರ್ದು, ಯಾರ ಕುಡಿಗೂ ಹೋಗಕ್ಕೆ ಅನಿಸಿರಬಾರ್ದು. ನಮ್ಮ ಮನೆಯ ಮಂತ್ರಾಲಯ ಇತ್ತು ಅಂದ್ರ, ನಮ್ಮ ಮನೆಯೊಳಗೆ ಎಲ್ಲರ ಪ್ರೀತಿ ಶಕ್ತಿ ಇತ್ತು ಅಂದ್ರ, ಗಂಡರ ಯಾಕೆ ಹೊರಗೆ ಹೋಗ್ತಾನ, ಹೆಂಡತಿಯರ ಯಾಕೆ ಹೊರಗೆ ಹೋಗ್ತಾರ? ಹೊರಗಿಂದ ಗಂಡ ಬರ್ತಿದ್ದ ಅಂದ್ರ ಎಷ್ಟು ಚಂದ ಅವನಿಗೆ ಸ್ವಾಗತ. ಅಂದ್ರೆ ನೀನು ಶಾಲಾ ಮಾಡಿ ತಗೊಂಡು ಪಡಲ್ಲ, ಈ ಸ್ವಾಗತ ಬೇಡ. ಒಂದಿಷ್ಟು ಗಂಡನಿಗೆ ಬ್ಯಾಸರಾಗಿ ಇನ್ನೊಬ್ಬರಲ್ಲಿ ಡ್ಯೂಟಿ ಮಾಡಿ ದುಡಿದು ಬ್ಯಾಸರಾಗಿ ಒಳಗೆ ಬಂದ ಅಂತಂದ್ರೆ ನೀವು ಬಳಸೋದ್ರಿಂದ ಗಂಡ ನೋಡಿ ಒಂದ್ಸಾರಿ ನಕ್ಕಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸನ್ಮಾನ ಯಾವುದಿಲ್ಲ. ಸೊ ಗಂಡನಿಗೆ ಒಂದ್ಸಾರಿ ಅವನಿಗೆ ಒಳಗೆ ಪ್ರೀತಿಯಿಂದ ಮಕ್ಕಳ ಜೊತೆಗೆ ಚಂದ ಮಾತಾಡಿ, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ನಾವು ಟೈಮ್ ಕೊಡಬೇಕು ಮಕ್ಕಳಿಗಾಗಿ, ಹೆಂಡತಿಗಾಗಿ, ತಾಯಿ ತಂದೆಗಾಗಿ. ನಿಮ್ಗೆ ಗೊತ್ತಿರ್ಬೇಕು, ಸ್ವರ್ಗ ಅಂತಲ್ಲ, ಸ್ವರ್ಗದ ಮ್ಯಾಲ ಕೈ ಮಾಡ್ತೀವಲ್ಲ, ಯಾರು ಮಾಡಲ್ಲ ಸ್ವರ್ಗ? ಯಾರು ಬಂದಿದೆ ಅಲ್ಲಿಂದ ತಪಾಸು ಬಂದವ ಇಲ್ಲ, ಸ್ವರ್ಗ ಅಂತಂದ್ರೆ ಇದೆ. ಯಾವ ಮನೆಯೊಳಗ ಒಂದೇ ರೂಮಿನೊಳಗ ತಾಯಿ ತಂದಿ ಅಣ್ಣ ತಮ್ಮ, ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ, ಅವರೆಲ್ಲರ ಮಕ್ಕಳು ಎಲ್ಲರೂ ಕೂಡಿ ತಾಟ ತಗೊಂಡು ನಕ್ಕೋತ ಊಟ ಮಾಡ್ತಿದ್ರಿ ಅಂದ್ರೆ ಸ್ವರ್ಗ ಎಲ್ಲಿಲ್ಲ, ಅಲ್ಲೇ ಅದ. ಸ್ವರ್ಗನೇ ಅದ. ಪ್ರೀತಿಯಿಂದ ಇರಬೇಕು. ಸುಖ ಅದೇ. ನಾವು ಆ ಪ್ರೀತಿಯೊಳಗೆ ಇದ್ದೀವಂತಂದ್ರೆ ಅವರಿಗಿಂತಲೂ ದೊಡ್ಡ ಅಧ್ಯಾತ್ಮವನ್ನು ನಾವು ಸಮರ್ಥ ರಾಮದಾಸರು ಹೇಳಿದ್ರಲ್ಲ, ಏನಂತಂದ್ರೆ ಪಾರಮಾರ್ಥದ ರಾಜಧಾನಿ ಪಾರಮಾರ್ಥ ನಾಹಿ ಕೋಟಿಕಾರಿ. ನಿನ್ನ ಬದುಕಿನೊಳಗೆ ಒಂದಿಷ್ಟು ಪರಮಾರ್ಥ, ಒಂದಿಷ್ಟು ಪ್ರಾಮಾಣಿಕತನ, ಒಂದಿಷ್ಟು ಸಂತೋಷ ಇತ್ತಂದ್ರೆ ಇದೇ ಅಧ್ಯಾತ್ಮ. ನಾವು ದೇವರ ಏನ್ ಹೇಳ್ತೀವಿ, ನಮಗೆ ಸುಖ ಕೊಡಬಾರ್ದು. ಅದೇ ಸುಖವನ್ನ, ಅದೇ ಶಾಂತಿಯನ್ನ,
ಅಂತ ನಿನ್ನ ಕರುಣೆಯಿಂದ ಇವತ್ತು ಕಣ್ಣು ನೋಡಪ್ಪ. ನಿನ್ನ ಕೃಪೆಯಿಂದ ಇವತ್ತು ನಾನು ಜೀವಂತ ಎದ್ದ ನೋಡಪ್ಪ. ಮತ್ತು ಅವನ ಕೃಪಾ ಐದಂತ ನಾವು ಮಾಡ್ಕೊಂಡು ಹೇಳ್ತೀವಿ. ಭಗವಂತನ ಕೃಪಾ ಇಲ್ಲ ಅಂದ್ರೆ ಯಾರು ಹೇಳ್ತೀರಿ ನೀವು ಮಲಗಿದವರು? ಯಾರು ಹೇಳೋದಿಲ್ಲ. ಅವನ ಕೃಪಾ ಐದಂತ ಹೇಳ್ತೀವಿ ನಾವು. ಎಷ್ಟೋ ಮಂದಿ ಮಲ್ಕೊಂಡವರು ಅಲ್ಲೇ ಮಲ್ಕೊಂಡ ಬಿಟ್ಟಿಲ್ಲ, ಹರಗೆದ್ದ ಮಣ್ಣಿಗೆ ಹೋಗ್ಯಾರ. ಎಷ್ಟೋ ಮಂದಿ ಮಲ್ಕೊಂಡಲ್ಲಿ ಲಘು ಮಾಡಿದ ಮಾತಾಡಕ್ಕೆ ಬರಲಿಲ್ಲ, ಹೇಳ್ಬೋದ ನಾವು ಮಲ್ಕೊಂಡ ಆರಾಮ ಹೇಳ್ಬೋದ್ರೆ ಆ ಭಗವಂತನ ಕೃಪಾ ಇಲ್ಲ. ಸಿದ್ಧಾಂತನ ಕೃಪಾ ಐದು ನಮ್ಮಲ್ಲಿ. ಅದಕ್ಕೆ ಮುಂಜಾನೆ ಎದ್ದ ಕೂಡಲೇ ಏನ್ ಮಾಡ್ಬೇಡ್ರಪ್ಪ, ಹಾಸಿನ ಕುಂತ ಒಂದು 5 ನಿಮಿಷ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾಂತ. ಇವತ್ತ ನಾ ಏನ್ ಹೇಳ್ತೇನೆ, ನಮ್ಮ ಕಡೆಯಿಂದ ಯಾರಿಗೂ ಅನ್ಯಾಯವನ್ನು ಮಾಡಬೇಡಪ್ಪ ದೇವ. ಇದನ್ನ ಬೇಡ್ಕೊಡಿ. ಸೋಮ ಗಣಪತಿ ಶಿವಾಯಪ್ಪ ಶಿವಾಯಪ್ಪ ಜಪ ಮಾಡುವುದು, ಮನಸ್ಸಿನಾಗ ಮಂದಿಗಳು ಗಪ್ಪು ಮಾಡುವುದು, ರಾಸಾದಿ ಸಂಚಾಲಕ ಮಾಡಿದ್ರು ಏನು ನಾವೇನಂತಂದ್ರೆ ಮುಂಜಾನೆ ಎದ್ದ ನನಗೆ ಎಂತ ಬುದ್ಧಿ ಕೊಡಿಸಿದ್ದ ಅಲ್ಲ. ಒಟ್ಟು ಯಾರಿಗೂ ನನ್ನಿಂದ ಸಾಯಂಕಾಲ ಆಗೋ ತನಕ ಒಬ್ಬರ ಕಣ್ಣೊಳಗೆ ನೀರು ಬಂದಿರಬಾರದು, ನನ್ನಿಂದ ಒಬ್ಬರ ಮನಸ್ಸಿಗೆ ನೋವಾಗಬಾರದು, ನನ್ನಿಂದ ನನ್ನ ಬಾಯಿಗೆ ಕೆಟ್ಟ ಮಾತು ಒಟ್ಟು ಬರಬಾರದು. ಬರೀ ಬೇಡ್ಕೊಳ್ಳೋದಷ್ಟ ಅಲ್ಲ, ಬೇಡ್ಕೊಂಡ ಹಂಗೆ ಬೇಡ್ಕೊಂಡು ಅದನ್ನು ನೆನಪಡಿಸಿರ್ಬೇಕು. ಈಗ ಬೇಡಿದಲ್ಲ ಸಿಟ್ಟು ಬಂತು ಅಂದ್ರೆ ಯಾರ ಏನಾರ ಸಿಟ್ಟು ಬಂತು ಅಂದ್ರೆ ಮುಂಜಾನೆ ಹಾಸಿಗೆ ಕೂತು ಮಾತಾಡಿದ್ರೆ ನೆನಪು ಬರ್ಬೇಕು. ಜಗಳದೊಳಗೆ ಯಾವ ಏನು ಅಂದಿದ್ದಂದ್ರೆ ನೆನಪು ಬರ್ತದೆ. ನಿಮ್ಗೆ ಅವ್ನು ನೋಡಿದ ಕೂಡ ಈ ಮಗ ಬರ್ತದೆ. ಯಾರು ಜಗಳ ಇದ್ರು ಏನಾರ ಅಂದಿದ್ರು ನಿಮಗೆ ಅವರಿಗೆ ಕೋರ್ಟ್ನಾಗ ಕೇಸ್ ಇತ್ತು ಅಂದ್ರೆ ಅವ ಎದುರಿಗೆ ಬಂದ ಅಂದ್ರೆ ನೆನಪಾಗ್ತದ, ನೆನಪಾಗ್ತದೆ. ಆದ್ರೆ ಬರೇ ಜಗಳ ಇದ್ದವನು, ಕೋರ್ಟ್ನಾಗ ಕೇಸ್ ಇದ್ದವನು ಇವು ನೆನಪಾಗ್ತಾರ. ಈ ಜಗತ್ತನ್ನ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ನೆನಪು ಆಗ್ತದೆ. ದೇವರು